ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2ರ ಒಂದು ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಸವಿವರವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು, 1 ಅಂಕದ 3 ಪ್ರಶ್ನೆಗಳನ್ನು ನೀಡಲಾಗಿದೆ. ಮೊದಲನೇ ಪ್ರಶ್ನೆ, ತೂಕವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ, ಆದರೆ ರಾಶಿ ಇಲ್ಲಿ ಸರಿಯಾದ ಆಯ್ಕೆ ಬದಲಾಗುವುದಿಲ್ಲ ಅನ್ನುವಂಥದ್ದು ಆಪ್ಷನ್ ಎ. ಇನ್ನು ಎರಡನೇ ಪ್ರಶ್ನೆ, ಕೆಲಸ ಮತ್ತು ಶಕ್ತಿಯ ಏಕಮಾನವು ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಜೂಲ್. ಮಾನವನ ಶ್ರವಣ ಶಬ್ದದ ವ್ಯಾಪ್ತಿ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ಗಳು. ಮುಂದಿನ ಪ್ರಶ್ನೆ 1 ಅಂಕದ 3 ಪ್ರಶ್ನೆಗಳನ್ನು ನೀಡಲಾಗಿದೆ. ಅದರಲ್ಲಿ ಮೊದಲೇ ಪ್ರಶ್ನೆ, ವೇಗೋತ್ಕರ್ಷ ಎಂದರೇನು? ಏಕಮಾನ ಕಾಲದಲ್ಲಿ ಕಾಯದ ವೇಗದಲ್ಲಿ ಆಗುವ ಬದಲಾವಣೆಯನ್ನು ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ. ಇನ್ನು 5ನೇ ಪ್ರಶ್ನೆ, ಶಬ್ದ ತರಂಗದ ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ ಅನ್ನುವಂಥದ್ದು. ಆವೃತ್ತಿ, ಪಾರ ಮತ್ತು ಜವ ಇವು ಶಬ್ದ ತರಂಗದ ಲಕ್ಷಣಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ, ಜಡತ್ವ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ನೀಡಲಾಗಿದೆ. ಯಾವುದೇ ಒಂದು ವಸ್ತು ತಾನಿರುವ ಮೊದಲ ಸ್ಥಿತಿಯನ್ನು, ಅಂದರೆ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ನಿಶ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿಯೋದು ಮತ್ತು ಚಲಿಸುತ್ತಿರತಕ್ಕಂಥ ವಸ್ತು ಚಲಿಸುತ್ತಲೇ ಇರುವುದು ಇವು ವಸ್ತುವಿನ ಜಡತ್ವವನ್ನು ಸೂಚಿಸುವ. ಇದಕ್ಕೆ ನಾವು ಏನಂತೀವಿ ಅಂದರೆ ಜಡತ್ವ ಅಂಥೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳ ನಡುವಿನ ಯಾವುದಾದರೂ ವ್ಯತ್ಯಾಸಗಳನ್ನು ತಿಳಿಸಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಅನ್ನುವಂಥದ್ದು. ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ ಬಲಗಳು ವರ್ತಿಸಿದಾಗ ಕಾಯವನ್ನು ಸಮತೋಲನ ಸ್ಥಿತಿಯಲ್ಲಿ ಇರಿಸುವ ಬಲವನ್ನು ಸಮತುಲಿತ ಬಲ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆಯನ್ನು ನೋಡಿದಾಗ, ಹಗ್ಗ ಎಳೆಯುವ ಆಟದಲ್ಲಿ 2 ತಂಡದವರು ಹಗ್ಗವನ್ನು ಸಮಬಲದಿಂದ ಎಳೆದಾಗ 2 ತಂಡದವರು ನಿಂತಲ್ಲಿಯೇ ಇರುತ್ತಾರೆ. ಇನ್ನು ಅಸಂತುಲಿತ ಬಲ ಅಂತಕ್ಕಂಥದ್ದು ಒಂದು ಕಾಯದ ಮೇಲೆ ವರ್ತಿಸುವ ಬಲಗಳು ಕಾಯದ ಚಲಿಸುವ ದಿಕ್ಕನ್ನು ಅಥವಾ ಚಲಿಸುವ ಜವವನ್ನು ಅಥವಾ ಎರಡನ್ನೂ ಬದಲಾಯಿಸುವ ಬಲವನ್ನು ಅಸಂತುಲಿತ ಬಲ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ, ಹಗ್ಗ ಎಳೆಯುವ ಆಟದಲ್ಲಿ ಒಂದು ತಂಡದವರು ಜೋರಾಗಿ ಹಗ್ಗವನ್ನು ಎಳೆದಾಗ ಎದುರು ತಂಡ ತನ್ನೆಡೆಗೆ ಚಲಿಸುತ್ತದೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಒಂದು ಕಾಯವು 16 ಮೀಟರ್ ದೂರವನ್ನು 4 ಸೆಕೆಂಡ್ಗಳಲ್ಲಿ ಚಲಿಸಿ 16 ಮೀಟರ್ ದೂರವನ್ನು 2 ಸೆಕೆಂಡ್ಗಳಲ್ಲಿ ಚಲಿಸಿದರೆ ಅದರ ಸರಾಸರಿ ಜವವನ್ನು ಲೆಕ್ಕಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಉತ್ತರವನ್ನು ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ನೀಡಿರ್ತಕ್ಕಂಥ ಸಮಯಗಳು 4 ಸೆಕೆಂಡ್ ಮತ್ತು 2 ಸೆಕೆಂಡ್ಗಳಾಗಿವೆ ಮತ್ತು ಚಲಿಸಿರ್ತಕ್ಕಂಥ ದೂರ 16 ಮೀಟರ್ ಆಗಿದೆ. ಇಲ್ಲಿ ಸರಾಸರಿ ಜವ ಏನಾಗುತ್ತೆ ಅಂತಂದರೆ, ಚಲಿಸಿದ ಒಟ್ಟು ದೂರ ಅಂದರೆ 16 + 16, ಚಲಿಸಿದ ಒಟ್ಟು ದೂರಗಳು ಮೊದಲೇ ಸಾರಿ 16 ಮತ್ತೊಂದು ಸಾರಿ 16 ಆಗಿದೆ. ಮೊದಲನೇ ಸಮಯ ಎಷ್ಟು ಅಂತಂದರೆ 4 ಸೆಕೆಂಡ್, ಅಂದರೆ 4 ಸೆಕೆಂಡ್ನಲ್ಲಿ 16 ಮೀಟರ್ ದೂರವನ್ನು ಕ್ರಮಿಸಿದೆ ಮತ್ತು 2 ಸೆಕೆಂಡ್ನಲ್ಲಿ 16 ಮೀಟರ್ ದೂರ ಕ್ರಮಿಸಿದೆ. ಅಂದರೆ ಚಲಿಸಿದ ಒಟ್ಟು ದೂರ ಮತ್ತು ತೆಗೆದುಕೊಂಡ ಒಟ್ಟು ಕಾಲಗಳನ್ನು ನಾವಿಲ್ಲಿ ಬರೆದುಕೊಳ್ಳಬೇಕಾಗುತ್ತೆ. 16 32 / 6. ಇಲ್ಲಿ ಲೆಕ್ಕಿಸಿದಾಗ ಬರ್ತಕ್ಕಂಥ ಉತ್ತರ 5.33 ಮೀಟರ್ ಪರ್ ಸೆಕೆಂಡ್ ಉತ್ತರ ಬರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ. ಮತ್ತೊಂದು ಪ್ರಶ್ನೆ, ಭೂಮಿಯ ಮೇಲೆ ಒಂದು ವಸ್ತು 10 ನ್ಯೂಟನ್ ತೂಗುತ್ತದೆ, ಚಂದ್ರನ ಮೇಲ್ಮೈ ಮೇಲೆ ಅಳೆದಾಗ ತೂಕ ಎಷ್ಟು ಅನ್ನುವಂಥದ್ದು. ಇಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮದ ಒಂದು ನಿಯಮವನ್ನು ನೋಡೋಣ. ವಿಶ್ವದಲ್ಲಿರುವ ಪ್ರತಿಯೊಂದು ಕಾಯವು ಇನ್ನೊಂದು ಕಾಯವನ್ನು ಆಕರ್ಷಿಸುತ್ತದೆ. ಆ ಆಕರ್ಷಣ ಬಲವು 2 ಕಾಯಗಳ ರಾಶಿಗಳ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿಯೂ ಮತ್ತು ಅವುಗಳ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ಒಂದು ವಸ್ತು 10 ನ್ಯೂಟನ್ ತೂಗಿದರೆ ಚಂದ್ರನ ಮೇಲೆ ಅದರ ತೂಕ ಎಷ್ಟು ಅಂತಕ್ಕಂಥದ್ದು ನೋಡಿದಾಗ, ಚಂದ್ರನ ಮೇಲೆ ಅದರ ತೂಕ = 1/6 ಇಂಟು ಭೂಮಿಯ ಮೇಲೆ ಅದರ ತೂಕ ಅನ್ನುವಂಥದ್ದು. ಭೂಮಿಯ ಮೇಲೆ ತೂಕ 1/6 ಇಂಟು ಭೂಮಿಯಲ್ಲಿ ಅದರ ತೂಕ 10 ನ್ಯೂಟನ್ ಇದೆ. ಆದ್ದರಿಂದ ಇಲ್ಲಿ 1/6 ಇಂಟು 10 ಅಂತಂದರೆ ಬರತಕ್ಕಂತಹ ಉತ್ತರ ಎಷ್ಟಾಗುತ್ತೆ ಅಂತಂದರೆ 1.67 ನ್ಯೂಟನ್ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಚಲನೆಯ 3 ಸಮೀಕರಣಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ನೀಡಲಾಗಿದೆ. v = u + at, s = ut + 1/2 at² ಮತ್ತು 2as = v² - u². ಇನ್ನು ಕೆಳಗಿನವುಗಳನ್ನು ನಿರೂಪಿಸಿ ಅನ್ನುವಂಥ ಪ್ರಶ್ನೆ ನೀಡಲಾಗಿದೆ. ತರಂಗ ದೂರ, ಆವೃತ್ತಿ ಮತ್ತು ಅನುರಣನೆ. ತರಂಗ ದೂರ ಅಂತಕ್ಕಂಥದ್ದು 2 ಅನುಕ್ರಮ ಸಂಪೀಡನ ಅಥವಾ 2 ಅನುಕ್ರಮ ವಿರಳನಗಳ ನಡುವಿನ ದೂರವನ್ನು ತರಂಗ ದೂರ ಅಂತ ಹೇಳಿ ಕರಿತೀವಿ. ಆವೃತ್ತಿ ಅಂತಕ್ಕಂಥದ್ದು ಏಕಮಾನ ಕಾಲದಲ್ಲಿ ಆಂದೋಲನಗಳ ಸಂಖ್ಯೆಯನ್ನು ಆವೃತ್ತಿ ಅಂತ ಹೇಳಿ ಕರಿತೀವಿ. ಇನ್ನು ಅನುರಣನ ಅಂತಕ್ಕಂಥದ್ದು ಒಂದು ಸಭಾಭವನದಲ್ಲಿ ಶಬ್ದದ ಪುನರಾವರ್ತಿತ ಪ್ರತಿಫಲನವನ್ನು ನಾವು ಅನುರಣನ ಅಂತ ಹೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು. 4 ಅಂಕದ 2 ಪ್ರಶ್ನೆಗಳು. 40 kg ರಾಶಿ ಇರೋ ಒಂದು ಕಾಯವನ್ನು ನೆಲದಿಂದ 5 ಮೀಟರ್ ಎತ್ತರಕ್ಕೆ ಏರಿಸಲಾಗಿದೆ. ಅದರ ಪ್ರಚಂಡ ಶಕ್ತಿ ಎಷ್ಟು? ಆ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದೆ.
ಅದು ಅರ್ಧ ಮಾರ್ಗ ಕ್ರಮಿಸಿದಾಗ ಅದರ ಚಲನ ಶಕ್ತಿ ಕಂಡುಹಿಡಿಯಿರಿ ಅನ್ನೋಂಥ ಪ್ರಶ್ನೆ ನೀಡಲಾಗಿದೆ. ಸೊ ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನೀಡಿರ್ತಕ್ಕಂಥದ್ದು m = 40 kg. ಸೊ ಅದೇ ರೀತಿಯಾಗಿ ನೆಲದಿಂದ ಎತ್ತರ h = ಎಷ್ಟಪ್ಪ ಅಂದರೆ 5 ಮೀಟರ್ ಇದೆ. ಸೊ ನೀಡಿರ್ತಕ್ಕಂಥ ಇನ್ನೊಂದು ಅಂಶ ಏನು ಅಂತಂದರೆ ಜಿನ ಬೆಲೆ ನೀಡಲಾಗಿದೆ 9.8 m/s². ಇದು ನಮ್ಗೆ ಗೊತ್ತಿರತಕ್ಕಂಥದ್ದು. ಸೊ ಇವೆಲ್ಲವುಗಳನ್ನು ನೋಡಿ ನಾವು ಪ್ರಚ್ಛನ್ನ ಶಕ್ತಿ = mgh. ಸೊ ಈ ಅಂಶಗಳನ್ನು ನಾವು ಅದರಲ್ಲಿ ನಮೂದಿಸಿದಾಗ ಬರ್ತಕ್ಕಂಥ ಉತ್ತರ ಪ್ರಚಂಡ ಶಕ್ತಿ. ಸೊ m 40 kg ಮತ್ತು g 9.8 ಆಮೇಲೆ h 5 ಮೀಟರ್ ಇವೆಲ್ಲವುಗಳನ್ನು ಗುಣಿಸಿದಾಗ ಬರ್ತಕ್ಕಂಥ 1960 ಜೂಲ್. ಸೊ ಇನ್ನು ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿದ್ದ ಪ್ರಚಂಡ ಶಕ್ತಿ ಎಷ್ಟಾಗುತ್ತೆ ಅಂದರೆ ಡಿವೈಡೆಡ್ 2 ಮಾಡೋದು. ಸೊ ಅವಾಗ ಬರ್ತಕ್ಕಂಥ ಉತ್ತರ 980. ಸೊ ಇಲ್ಲಿ ಶಕ್ತಿ ಸಂರಕ್ಷಣಾ ನಿಯಮದ ಕಾರಣದಿಂದಾಗಿ ಕಾಯವು ಸ್ವತಂತ್ರವಾಗಿ ಬೀಳುವಾಗ ಅದರ ಅರ್ಧ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚಂಡ ಶಕ್ತಿಯು ಚಲನಶಕ್ತಿಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಚಲನಶಕ್ತಿಯು ಸಹ 980 ಆಗುತ್ತೆ. ಸೊ ಇನ್ನು ಮುಂದಿನ ಪ್ರಶ್ನೆ, ಚಲನೆಯ ಮೂರನೇ ನಿಯಮವನ್ನು ನಿರೂಪಿಸಿ ಅನ್ನುವಂಥದ್ದು. ಪ್ರತಿಯೊಂದು ಕ್ರಿಯೆಯು ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ಅಂತಕ್ಕಂಥದ್ದು ಇದರ ನಿಯಮವಾಗಿದೆ. ನ್ಯೂಟನ್ ಚಲನೆಯ ಮೊದಲೇ, ಎರಡನೇ ಮತ್ತು ಮೂರನೇ ನಿಯಮಗಳಿಗೆ ಕೆಳಗೆ ನೀಡಿರುವ ಉದಾಹರಣೆಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಸೊ ನಾವಿಕರು ದೋಣಿಯಿಂದ ಜಿಗಿದಾಗ ಅದು ಹಿಂದಕ್ಕೆ ಚಲಿಸುತ್ತದೆ. ಇದು ನ್ಯೂಟನ್ ಚಲನೆಯ ಮೂರನೇ ನಿಯಮ. ಇನ್ನು ಎರಡನೇದು, ಕ್ಷೇತ್ರ ರಕ್ಷಕರು ಕ್ಯಾಚ್ ಹಿಡಿಯುವಾಗ ಚಲಿಸುತ್ತಿರುವ ಚೆಂಡಿನೊಡನೆ ಕ್ರಮೇಣ ತಮ್ಮ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ. ಇದು ನ್ಯೂಟನ್ ಚಲನೆಯ ಎರಡನೇ ನಿಯಮ. ಇನ್ನು ಗಾಜಿನ ಲೋಟದ ಮೇಲೆ ಇಟ್ಟಿರುವ ಕಾಗದ ರಟ್ಟನ್ನು ಬೆರಳಿನಿಂದ ತಳ್ಳಿದಾಗ ಅದರ ಮೇಲೆ ಇದ್ದ ನಾಣ್ಯವು ಲೋಟದ ಒಳಗೆ ಬೀಳುತ್ತದೆ. ಇದು ನ್ಯೂಟನ್ ಚಲನೆಯ ಮೊದಲನೇ ನಿಯಮವಾಗಿದೆ. ಸೊ ಇನ್ನು ಮುಂದಿನ ವಿಭಾಗ ರಸಾಯನಶಾಸ್ತ್ರ ವಿಭಾಗ. ಸೊ ಅದರಲ್ಲಿ 14ನೇ ಪ್ರಶ್ನೆ. ಸೊ ಬಹು ಆಯ್ಕೆ ಪ್ರಶ್ನೆಗಳು. ಮಂಜುಗಡ್ಡೆಯ ದ್ರವಣ ಬಿಂದು ಅನ್ನುವಂಥದ್ದು ನೀಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 270.16 ಡಿಗ್ರಿ ಕೆಲ್ವಿನ್. ಸೊ ಇನ್ನು ಇವುಗಳಲ್ಲಿ ಯಾವುದು ಕಲಿಲ ಆಗಿದೆ ಅನ್ನುವಂಥದ್ದು. ಸರಿಯಾದ ಆಯ್ಕೆ ಆಪ್ಷನ್ ಸಿ ನೀರು ಮತ್ತು ಹಾಲಿನ ಮಿಶ್ರಣ. ಇನ್ನು ಇವುಗಳಲ್ಲಿ ಬಹು ಪರಮಾಣತೆಯನ್ನು ಹೊಂದಿರುವ ಅಲೋಹ ಯಾವುದು ಅಂತಂದರೆ ಆಪ್ಷನ್ ಡಿ ಸಲ್ಫರ್. ಸೊ ಮುಂದಿನ ಪ್ರಶ್ನೆ, ಪರಮಾಣು ಸಂಖ್ಯೆ ಎಂದರೇನು ಅನ್ನುವಂಥದ್ದು ಒಂದು ಅಂಕದ ಪ್ರಶ್ನೆ ಕೇಳಲಾಗಿದೆ. ಒಂದು ಪರಮಾಣುವಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಹೇಳಿ ಕರಿತೀವಿ. ಇನ್ನು ಟಿಂಡಾಲ್ ಪರಿಣಾಮ ಅಂತಕ್ಕಂಥದ್ದು ಕಲಿಲ ದ್ರಾವಣಗಳ ಮುಖ ಅಥವಾ ಕಲಿಲ ಕಣಗಳ ಮೂಲಕ ಬೆಳಕು ಹಾಯ್ದು ಹೋದಾಗ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ. ಇನ್ನು ರಾಶಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ ಅಂತಂದಾಗ ರಾಶಿಯನ್ನು ಸೃಷ್ಟಿಸಲು ಬರುವುದಿಲ್ಲ ಮತ್ತು ಅದನ್ನು ನಾಶಪಡಿಸಲು ಬರುವುದಿಲ್ಲ ಅನ್ನುವಂಥದ್ದು. ಇನ್ನು 2 ಅಂಕದ 3 ಪ್ರಶ್ನೆಗಳಿವೆ. ಮೊದಲೇದು, ನಿಲಂಬಿತ ಮಿಶ್ರಣದ ಯಾವುದಾದರೂ 4 ಲಕ್ಷಣಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಇದು ಒಂದು ಅಸಮರೂಪ ಮಿಶ್ರಣವಾಗಿದೆ. ಆಮೇಲೆ ಈ ಮಿಶ್ರಣದ ಕಣಗಳನ್ನು ಬರಿಗಣ್ಣಿನಲ್ಲಿ ನೋಡಬಹುದು. ಆಮೇಲೆ ಈ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ ಮತ್ತು ಅದರ ಪಥ ಕಾಣುವಂತೆ ಮಾಡುತ್ತವೆ. ಕೊನೆಯದು, ಈ ಮಿಶ್ರಣವನ್ನು ಅಲುಗಾಡಿಸದೆ ಬಿಟ್ಟಲ್ಲಿ ದ್ರವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತವೆ ಅನ್ನುವಂಥವು. ಇನ್ನು ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ಕ್ಯಾಲ್ಸಿಯಂ ಕ್ಲೋರೈಡ್ನ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಿ ಅನ್ನುವಂತಹ ಒಂದು ಸಮಸ್ಯೆಯನ್ನು ನೀಡಲಾಗಿದೆ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, CaCl2 ಅನ್ನುವಂಥದ್ದು ಒಂದು ಸೂತ್ರವನ್ನು ನೀಡಲಾಗಿದೆ. ಸೊ ಇಲ್ಲಿ ಕ್ಯಾಲ್ಸಿಯಂ ಇರತಕ್ಕಂಥ ಪರಮಾಣುಗಳ ಸಂಖ್ಯೆ 1. ಸೊ ಪ್ರತಿಯೊಂದು ಕ್ಯಾಲ್ಸಿಯಂ ಪರಮಾಣುವಿನ ರಾಶಿ 40 ಇದೆ. ಇನ್ನು ಕ್ಲೋರಿನ್ 2 ಪರಮಾಣುಗಳಿವೆ. ಅಂತಹ 2 ಪರಮಾಣುಗಳಲ್ಲಿ ಒಂದು ಪರಮಾಣು ರಾಶಿ 35.5 ಇದೆ. ಸೊ ಇವೆಲ್ಲಗಳನ್ನು ಒಟ್ಟಾಗಿ ಲೆಕ್ಕಿಸಿದಾಗ ಬರ್ತಕ್ಕಂಥ ಉತ್ತರ 111 ಯೂನಿಟ್ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಪರಮಾಣುವಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಅದರ ಜೊತೆಗೆ ಮುಂದಿನ ಪ್ರಶ್ನೆ 3 ಅಂಕದ 3 ಪ್ರಶ್ನೆಗಳು. ಒಂದನೇದು, ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಪಿಂಗಾಣಿ ಪಾತ್ರೆ ಮತ್ತು ಹತ್ತಿಯ ಉಂಡೆ. ಸೊ ಇದನ್ನು ಸಹ ತಾವು ಬಹಳಷ್ಟು ಮುಖ್ಯವಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಎಕ್ಸಾಮ್ದಲ್ಲಿ ಇದು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಅಣುಗಳ ಅಣುಸೂತ್ರವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಮೊದಲೇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ CaOH ಟ್ವೈಸ್ ಅನ್ನುವಂಥದ್ದು. ಸೊ ಮುಂದಿನ ಒಂದು ರಾಸಾಯನಿಕದ ಹೆಸರು ಸೋಡಿಯಂ ಕಾರ್ಬೊನೇಟ್. Na2CO3 ಅದರ ಸೂತ್ರ Na2CO3. ಮುಂದಿಂದು ಅಮೋನಿಯಂ ಸಲ್ಫೇಟ್ NH4 ಟ್ವೈಸ್ SO4 NH4 ಟ್ವೈಸ್ SO4. ಸೊ ಇವು 3 ಅವುಗಳ ಅಣುಸೂತ್ರಗಳಾಗಿವೆ. ಸೊ ಮುಂದಿನ ಪ್ರಶ್ನೆ, ಸಮಸ್ಥಾನಿಗಳು ಮತ್ತು ಐಸೋಬಾರ್ಗಳಿಗಿರುವ ವ್ಯತ್ಯಾಸಗಳನ್ನು ಬರೆದು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಅನ್ನುವಂಥದ್ದು.
ಸೊ ಒಂದೇ ಪರಮಾಣು ಸಂಖ್ಯೆ ಮತ್ತು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದೇ ತತ್ವಿನ ಪರಮಾಣುಗಳನ್ನು ಸಮಸ್ಥಾನಿಗಳು ಅಂತ ಹೇಳಿ ಕರಿತೀವಿ. ಸೊ H11, H12 ಮತ್ತು H13 ಇವು ಹೈಡ್ರೋಜನ್ನ 3 ಸಮಸ್ಥಾನಿಗಳಾಗಿವೆ. ಇನ್ನು ಐಸೋಬಾರ್ಗಳು ಅಂತಂದರೆ ಒಂದೇ ಪರಮಾಣು ರಾಶಿ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆಗಳನ್ನು ಹೊಂದಿರತಕ್ಕಂತಹ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಐಸೋಬಾರ್ಗಳು ಅಂತ ಕರಿತೀವಿ. ಉದಾಹರಣೆ ಆರ್ಗಾನ್ ಮತ್ತು ಕ್ಯಾಲ್ಸಿಯಂ. ಸೊ ಆರ್ಗಾನ್ನ ಪರಮಾಣು ಸಂಖ್ಯೆ 18, ರಾಶಿ ಸಂಖ್ಯೆ 40 ಮತ್ತು ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ 20 ಮತ್ತು ರಾಶಿ ಸಂಖ್ಯೆ 40. ಸೊ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅನ್ನುವಂಥದ್ದು. ಸೊ 4 ಅಂಕದ ಪ್ರಶ್ನೆ, ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅನ್ನುವಂಥ ಪ್ರಶ್ನೆ ನೀಡಲಾಗಿದೆ. ಸೊ ಇಲ್ಲಿ ತಾವು ಗಮನಿಸಬಹುದು, ಮಿಶ್ರಣಗಳು ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗುತ್ತದೆ, ಆದರೆ ಹೊಸ ಸಂಯುಕ್ತ ಉಂಟಾಗುತ್ತದೆ. ಇನ್ನು ಸಂಯುಕ್ತಗಳು ಅಂತಕ್ಕಂಥದ್ದು ಏನಿದೆ, ಸೊ ಇದು ಧಾತುಗಳು ವರ್ತಿಸಿ ಹೊಸ ಸಂಯುಕ್ತಗಳು ಉಂಟಾಗುತ್ತವೆ. ಮಿಶ್ರಣಗಳು ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿರುತ್ತವೆ, ಆದರೆ ಸಂಯುಕ್ತಗಳು ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆ ನಿರ್ದಿಷ್ಟವಾಗಿರುತ್ತದೆ. ಮಿಶ್ರಣಗಳು ಅವುಗಳಲ್ಲಿರುವ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸುತ್ತವೆ, ಆದರೆ ಈ ಸಂಯುಕ್ತಗಳು ಅಂತಕ್ಕಂಥದ್ದು ಏನಿದೆ, ಹೊಸ ಸಂಯುಕ್ತವು ಸಂಪೂರ್ಣವಾಗಿ ಬೇರೆ ಗುಣಗಳನ್ನು ಹೊಂದಿರುತ್ತದೆ. ಮಿಶ್ರಣಗಳು ಭೌತ ವಿಧಾನಗಳಿಂದ ಘಟಕಾಂಶಗಳನ್ನು ತಕ್ಕ ಮಟ್ಟಿಗೆ ಸುಲಭವಾಗಿ ಬೇರ್ಪಡಿಸಬಹುದು. ಸಂಯುಕ್ತಗಳಲ್ಲಿ ಕೇವಲ ರಾಸಾಯನಿಕ ಮತ್ತು ವಿದ್ಯುತ್ ರಾಸಾಯನಿಕ ವಿಧಾನಗಳ ವರ್ತನೆಗಳ ಮೂಲಕ ಮಾತ್ರ ಘಟಕಾಂಶಗಳನ್ನು ಬೇರ್ಪಡಿಸಬಹುದು ಅನ್ನುವಂಥದ್ದು. ಸೊ ಇನ್ನು ಮುಂದಿನ ವಿಭಾಗ ಜೀವವಿಜ್ಞಾನ ವಿಭಾಗ. ಸೊ ಮೊದಲ ಪ್ರಶ್ನೆ 27ನೇದು, ಇವುಗಳಲ್ಲಿ ರಬಿ ಬೆಳೆಗಳಿಗೆ ಒಂದು ಉದಾಹರಣೆ ನೀಡಿ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಗೋಧಿ. ಇನ್ನು ಮಾನವರಲ್ಲಿ ಕೊಬ್ಬು ಸಂಗ್ರಹಿಸುವ ಅಂಗಾಂಶ ಯಾವುದು ಅನ್ನುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಡಿಪೋಸ್ ಅಂಗಾಂಶ. ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅನ್ನುವಂಥದ್ದು. ಸಾವಯವ ಗೊಬ್ಬರದ 2 ಅನುಕೂಲಗಳನ್ನು ಬರೆಯಿರಿ ಅನ್ನುವಂಥದ್ದು. ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಈ 2 ಅಂಶಗಳು. ಇನ್ನು 30ನೇ ಪ್ರಶ್ನೆ, ಸಸ್ಯ ಜೀವಕೋಶಗಳ ಕೋಶಭಿತ್ತಿಯಲ್ಲಿ ಕಂಡುಬರುವ ಸಂಕೀರ್ಣ ರಾಸಾಯನಿಕ ವಸ್ತುವನ್ನು ಹೆಸರಿಸಿ ಅನ್ನುವಂಥದ್ದು. ಇದಕ್ಕೆ ಉತ್ತರ ಸೆಲ್ಯುಲೋಸ್. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ 2 ಅಂಕದ 3 ಪ್ರಶ್ನೆಗಳು. 31ನೇ ಪ್ರಶ್ನೆ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಸಸ್ಯ ಜೀವಕೋಶ ಕೋಶಭಿತ್ತಿಯನ್ನು ಹೊಂದಿದೆ, ಪ್ರಾಣಿ ಜೀವಕೋಶ ಹೊಂದಿಲ್ಲ. ಇನ್ನು ಸಸ್ಯ ಜೀವಕೋಶ ಕೇವಲ ಒಂದು ದೊಡ್ಡದಾದ ರಸದಾನಿಯನ್ನು ಕಂಡುಬರುತ್ತದೆ, ಪ್ರಾಣಿ ಜೀವಕೋಶದಲ್ಲಿ ಅನೇಕ ಸಣ್ಣ ರಸದಾನಿಗಳು ಕಂಡುಬರುತ್ತವೆ. ಇನ್ನು ಸಸ್ಯ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡುಬರುತ್ತದೆ, ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡುಬರುವುದಿಲ್ಲ. ಸಸ್ಯ ಜೀವಕೋಶ ಸೆಂಟ್ರೋಲ್ ಮತ್ತು ಲೈಸೋಸೋಮ್ಗಳು ಕಂಡುಬರುವುದಿಲ್ಲ, ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರೋಲ್ ಮತ್ತು ಲೈಸೋಸೋಮ್ಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ರಸಗೊಬ್ಬರಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಸೊ ಇವು ಅನುಕೂಲಗಳನ್ನು ನೋಡ್ತಾ ಹೋದಂತೆ ಇವು ಸಸ್ಯಗಳಿಗೆ ಬೇಕಾಗಿರುವ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಮುಂತಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಸಸ್ಯ ಭಾಗಗಳ ಉತ್ತಮ ಬೆಳವಣಿಗೆಗೆ ರಸಗೊಬ್ಬರಗಳನ್ನು ಬಳಸುತ್ತಾರೆ. ಇನ್ನು ಅನಾನುಕೂಲಗಳನ್ನು ನೋಡ್ತಾ ಹೋದಂತೆ ಮಿತಿಮೀರಿದ ನೀರಾವರಿಯಿಂದ ರಸಗೊಬ್ಬರಗಳು ಕೊಚ್ಚಿ ಹೋಗಿ ಜಲಮಾಲಿನ್ಯ ಉಂಟಾಗುತ್ತದೆ. ರಸಗೊಬ್ಬರಗಳ ಸತತ ಬಳಕೆಯು ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುತ್ತದೆ. ಇನ್ನು 33ನೇ ಪ್ರಶ್ನೆ, ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು ಇವುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಸೊ ಮೂಳೆಗೆ ಬಂಧಿಸ್ತಕ್ಕಂಥದ್ದು ಅಸ್ಥಿರಜ್ಜು, ಹೆಚ್ಚು ಸ್ಥಿತಿಸ್ಥಾಪಕತೆಯನ್ನು ಹೊಂದಿದೆ. ಇನ್ನು ಸ್ನಾಯುರಜ್ಜು ಅಂತಕ್ಕಂಥದ್ದು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸ್ತದೆ, ಸೀಮಿತ ನಮ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದು. ಸೊ ಇನ್ನು ಮುಂದಿನ ಪ್ರಶ್ನೆ 3 ಅಂಕದ 3 ಪ್ರಶ್ನೆಗಳು. ಈ ಕೆಳಗಿನ ಕಣದಂಗಗಳನ್ನು ಹೆಸರಿಸಿ ಅನ್ನುವಂಥದ್ದು. ಜೀವಕೋಶದ ಶಕ್ತಿಯ ಕೇಂದ್ರ ಮೈಟೊಕಾಂಡ್ರಿಯಾ, ಆಮೇಲೆ ಜೀವಕೋಶದ ಆತ್ಮಹತ್ಯಾ ಸಂಚಿ ಲೈಸೋಸೋಮ್, ಜೀವಕೋಶದ ಪ್ರೋಟೀನ್ ಉತ್ಪಾದನೆಯ ಸ್ಥಳ ರೈಬೋಸೋಮ್. ಸೊ ಮುಂದಿನ ಪ್ರಶ್ನೆ, ಸರಳ ಶಾಶ್ವತ ಅಂಗಾಂಶಗಳನ್ನು ಹೆಸರಿಸಿ ಪ್ರತಿಯೊಂದರ ಕಾರ್ಯಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಪ್ಯಾರಂಕೈಮ ಈ ಅಂಗಾಂಶವು ಸಾಮಾನ್ಯವಾಗಿ ಆಹಾರವನ್ನು ಸಂಗ್ರಹಿಸುತ್ತದೆ. ಕೋಲೆಂಕೈಮ ಅಂತ ಅಂಗಾಂಶವು ಸಸ್ಯಗಳಿಗೆ ಯಾಂತ್ರಿಕ ಆಧಾರವನ್ನು ಒದಗಿಸುತ್ತದೆ. ಸ್ಕ್ಲೀರೆಂಕೈಮ ಅಂತಕ್ಕಂಥದ್ದು ಸಸ್ಯಗಳಿಗೆ ದೃಢತೆಯನ್ನು ಕೊಡುತ್ತದೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ, ನೀರಾವರಿ ಎಂದರೇನು, ಬಳಕೆಯಲ್ಲಿರುವ ನೀರಾವರಿ ಪದ್ಧತಿಗಳನ್ನು ವಿವರಿಸಿ ಅನ್ನುವಂಥದ್ದು. ಲಭ್ಯವಿರುವ ಯಾವುದೇ ನೀರಿನ ಮೂಲಗಳಿಂದ ಕೃಷಿ ಬೆಳೆಗಳಿಗೆ ನಿರಂತರವಾಗಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತ ಕರಿತೀವಿ. ನೀರಾವರಿಯಲ್ಲಿ 4 ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಮೊದಲು ಬಾವಿಗಳು. ಸೊ ತೋಡಿದ ಬಾವಿಗಳಲ್ಲಿ ನೀರನ್ನು ಹೊಂದಿರುವ ಭೂಸ್ತರಗಳಿಂದ ನೀರು ಸಂಗ್ರಹವಾಗುತ್ತದೆ. ಕೊಳವೆ ಬಾವಿಗಳು ಭೂಮಿಯ ಆಳವಾದ ಸ್ತರಗಳಿಂದ ನೀರನ್ನು ಸಂಗ್ರಹಿಸುತ್ತವೆ. ಇನ್ನು ಕಾಲುವೆಗಳೇನಿವೆ, ಇದು ವಿಸ್ತಾರವಾದ ಮತ್ತು ವ್ಯಾಪಕವಾದ ನೀರಾವರಿಯ ವ್ಯವಸ್ಥೆಯಾಗಿದೆ. ಕಾಲುವೆಗಳು 1 ಅಥವಾ ಹೆಚ್ಚು ಜಲಾಶಯಗಳಿಂದ ಅಥವಾ ನದಿಗಳಿಂದ ನೀರನ್ನು ಪಡೆಯುತ್ತವೆ. ಏತ ನೀರಾವರಿ ವ್ಯವಸ್ಥೆಗಳು ಈ ಪದ್ಧತಿಯಲ್ಲಿ ನದಿಗಳಿಗೆ ಹತ್ತಿರವಿರುವ ಪ್ರದೇಶಗಳಿಗೆ ನೀರಾವರಿ ಕಲ್ಪಿಸಲು ನೀರನ್ನು ನೇರವಾಗಿ ನದಿಗಳಿಂದ ಸೆಳೆಯಲಾಗುತ್ತದೆ. ಇನ್ನು ಕೃಷಿ ಹೊಂಡಗಳೇನಿವೆ, ಇವು ಸಣ್ಣ ಸಣ್ಣ ಜಲಾಶಯಗಳು ಪ್ರದೇಶಗಳಲ್ಲಿ ಹರಿದು ಹೋಗುವ ನೀರನ್ನು ತಡೆದು ಸಂಗ್ರಹಿಸುತ್ತವೆ. ಸೊ ಇನ್ನು ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ, ಫ್ಲೋಯಂ ಅಡ್ಡ ಸೀಳಿಕೆಯ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳು. ಸೊ ಈ ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಮುಂದಿನ ಪ್ರಶ್ನೆ, ಸಂಗಾತಿ ಜೀವಕೋಶದ ಕಾರ್ಯವನ್ನು ತಿಳಿಸಿ ಅನ್ನುವಂಥದ್ದು. ಸಂಗಾತಿ ಜೀವಕೋಶವು ಜರಡಿ ತಟ್ಟೆಗಳ ಮೂಲಕ ನಡೆಯುವ
ಆಹಾರ ಸಾಗಾಣಿಕೆಯನ್ನು ನಿಯಂತ್ರಿಸುತ್ತದೆ ಅನ್ನುವಂಥದ್ದು. ಸೊ ಇನ್ನು ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ, ಅದರಲ್ಲಿ ಎ ಸಸ್ಯ ಜೀವಕೋಶದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದನ್ನು ತಪ್ಪದೆ ತಯಾರಿ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ನು, ಸಸ್ಯ ಜೀವಕೋಶದಲ್ಲಿರುವ ಕ್ಲೋರೋಪ್ಲಾಸ್ಟ್ನ ಮಹತ್ವವನ್ನು ತಿಳಿಸಿ ಅನ್ನುವಂಥದ್ದು. ಸೊ ಈ ಕಣದಗಳು ಕೇವಲ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಇವು ಪತ್ರಹರಿತನ್ನು ಹೊಂದಿದ್ದು ಅಥವಾ ಕ್ಲೋರೋಫೆನನ್ನು ಹೊಂದಿದ್ದು ಸಸ್ಯಗಳು ಆಹಾರವನ್ನು ತಯಾರಿಸಲು ಬೇಕಾಗಿರುವ ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಸಹಕರಿಸುತ್ತವೆ ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೀವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.